ಹರಿಯಾಣದ ಹಿಸಾರ್ನಲ್ಲಿ ಭಾರೀ ಹಿಂಸಾಚಾರ ನಡೆದಿದೆ. ದಲಿತರ ಹಾಡಿಗೆ ನುಗ್ಗಿದ ಮೇಲ್ಜಾತಿಯವರು ದಲಿತರನ್ನ ಒಕ್ಕಲೆಬ್ಬಿಸಲು ಯತ್ನಿಸಿದ್ರು. ಇದನ್ನ ಖಂಡಿಸಿದ ದಲಿತರು ಎಸ್ಪಿ ಮತ್ತು ಡಿಸಿಗೆ ಹಿಸಾರ್ನಲ್ಲಿ ಮುತ್ತಿಗೆ ಹಾಕಲು ಯತ್ನಿಸಿದ್ರು. ಅಲ್ಲದೆ ಕಲ್ಲು ತೂರಾಟದಲ್ಲಿಯೂ ತೊಡಗಿದ್ರು. ಇದಕ್ಕೆ ಪ್ರತಿಯಾಗಿ ಪೊಲೀಸರು ಲಾಠಿ ಪ್ರಹಾರ ನಡೆಸಿದ್ದು ಮಹಿಳೆಯರು ಮಕ್ಕಳೆನ್ನದೇ ಬೇಕಾಬಿಟ್ಟಿ ಥಳಿಸಿದ್ದಾರೆ. ಹಿಸಾರ್ನಲ್ಲಿ ಈಗ 144ನೇ ಕಾಲಮಿನ ಅನ್ವಯ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ಮದುವೆಯ ದಿನವೇ ಮದುಮಗ ನಿಗೂಢವಾಗಿ ನಾಪತ್ತೆಯಾಗಿದ್ದಾನೆ. ಚಾಮರಾಜನಗರ ತಾಲೂಕಿನ ಹೊಂಗನೂರಿನಲ್ಲಿ ಈ ಘಟನೆ ನಡೆದಿದೆ. ಬಿಳಿಗಿರಿ ರಂಗ ಎಂಬ ಯುವಕ ನಾಪತ್ತೆಯಾಗಿದ್ದು ಸರಗೂರು ಗ್ರಾಮದ ಜ್ಯೋತಿ ಜೊತೆ ಇವತ್ತು ಮದುವೆ ನಿಶ್ಚಯವಾಗಿತ್ತು. ಮದುವೆಯ ಎಲ್ಲ ಸಿದ್ಧತೆಗಳು ನಡೆದಿದ್ವು. ಸ್ನೇಹಿತರಿಗೆ ಮದುವೆ ಆಮಂತ್ರಣ ನೀಡಲು ಹೋದ ವರ ಬಿಳಿಗಿರಿ ರಂಗ ನಾಪತ್ತೆಯಾಗಿದ್ದಾನೆ. ಹೀಗಾಗಿ ಇಂದು ನಡೆಯಬೇಕಿದ್ದ ಮದುವೆ ನಿಂತು ಹೋಗಿದೆ. ವರನ ಸಂಬಂಧಿಗಳು ಮದುಮಗನ ಹುಡುಕಾಟ ನಡೆಸಿದ್ದಾರೆ. ಇತ್ತ ಮದುವೆಗೆ ಬಂದಿದ್ದ ಸಂಬಂಧಿಕರುಗಳು ಬಂದ ದಾರಿಗೆ ಸುಂಕ ಇಲ್ಲದೆ ವಾಪಸ್ ಆಗಿದ್ದಾರೆ. ಆದರೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಲು ಹುಡುಗಿಯ ಮನೆಯವರು ನಿರಾಕರಿಸಿದ್ದಾರೆ. ಹುಡುಗನಿಗೆ ಇಷ್ಟವಾಗಿ ಅವನೇ ಒಪ್ಕೊಂತಿದ್ದೋನಿ. ನಮ್ಗಷ್ಟಿನಿಂದ ಬಟ್ಟವರನ್ನೆಲ್ಲ ಅವನೇ ಹೋಗಿ ತಂದಿರೋದು. ಕೊಳ್ಳಗಾಲಕ್ಕೆ ಹೋಗಿ ಇಲ್ಲಿ ನಮ್ಮೂರ ಅಂಗಡಿ ತಾನೇ ಒಪ್ಪಿ ತಕ್ಕಂದಿರೋದು. ಯಾವ ಮಾತನೂ ಇಲ್ಲ. ನಮ್ಗೆ ಗೊತ್ತಿದ್ದ ಸರ್ ಇಂಥ ತಪ್ಪು ಹೋಯ್ತೀನಿ ಏನಿಲ್ಲ. ಎಲ್ಲೇ ನಾನು ಫ್ರೆಂಡ್ಗಳು ಕೊಡಬೇಕಂತ ಆದರೂ ಬರನೇ ಇಲ್ಲ. ಇವತ್ತು ಸೋಮವಾರ ದಾರಿ ಆಗಬೇಕಾಗಿತ್ತು. ಹುಡುಗ ಇನ್ನೂ ಕಾಣೆಯಾಗಿದ್ದಾನೆ, ಇನ್ನೂ ಪತ್ತೆ ಆಗಿಲ್ಲ. ಅವ್ರ ಅಣ್ಣ ತಮ್ಮಿಂದ್ರು ನೆಂಟರು ಎಲ್ಲ ಹುಡುಕಾಡ್ತಾ ಇದ್ದಾರೆ ಸರ್. ಇನ್ನೂ ಪ್ರಯತ್ನ ಮಾಡ್ತಾನೆ ಇದ್ದಾರೆ, ಇನ್ನೂ ಸಿಕ್ಕಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಶಶಿಧರ್ ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಶಿಧರ್, ಮದುಮಗ ಯಾವಾಗಿಂದ ನಾಪತ್ತೆಯಾಗಿದ್ದಾನೆ? ಆತನ ಕಿಡ್ನಾಪ್ ಆಗಿದೆಯಾ ಅಥವಾ ಹುಡುಗನಿಗೆ ಮದುವೆ ಇಷ್ಟ ಇರಲಿಲ್ವಾ? ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಏನಿದೆ? ಸೌಮ್ಯ, ಏನು ಇಂದು ಚಾಮರಾಜನಗರ ತಾಲೂಕಿನ ಹೊಂಗನೂರಲ್ಲಿ ಬಿಳಿಗಿರಿ ರಂಗ ಮತ್ತೆ ಜ್ಯೋತಿಗೆ ವಿವಾಹ ಏರ್ಪಟ್ಟಿತ್ತು. ಆದ್ರೆ ಇವತ್ತು ವಿವಾಹ ಆಗ್ಬೇಕಾಗಿದ್ದ ಒಂದು ಮದುಮಗನೇ ಶನಿವಾರ ತನ್ನ ಸ್ನೇಹಿತರಿಗೆ ವಿವಾಹದ ಆಮಂತ್ರಣ ಕೊಡ್ತೀನಿ ಅಂತ ಹೋದವನು ಇದುವರೆಗೂ ಕೂಡ ಪತ್ತೆ ಆಗಿಲ್ಲ. ಆ ಮನೆಯವರು ಕೂಡ ಅವನು ವಿವಾಹ ಆಮಂತ್ರಣ ಕೊಡಕ್ ಹೋದ ಸಂದರ್ಭದಲ್ಲಿ ಎಚ್ಚರಿಕೆ ನೀಡಿದ್ರು. ಇವತ್ತು ಇರೋ ಕಾರಣ ನೀನು ಹೋಗ್ಬೇಡ, ಬೇರೆಯವ್ರನ್ನ ಕಳಿಸು ಅಂತ. ಆದ್ರೂ ಮನೆಯವ್ರಿಗೆ ಸಂಜೆ ಒಳಗಡೆ ಬರ್ತೀನಿ ಅಂತ ಹೋದ ಮದುವೆ ಇದುವರೆಗೂ ಕೂಡ ಪತ್ತೆ ಆಗಿಲ್ಲ. ಆದ್ರೆ ಆತನ ಬರ್ತಾನೆ ಅನ್ನೋ ಕಾರಣದಿಂದ ಭಾನುವಾರ ಸಹ ಮದುವೆ ಎಲ್ಲ ಪ್ರಕ್ರಿಯೆಗಳು ಮುಂದುವರಿಸಿದ್ರು. ಚಪ್ರ ಹಾಕುವಂತ ಕಾರ್ಯನು ಮುಂದುವರಿಸಿದ್ರು. ಎಲ್ಲಾ ಸಂಬಂಧಿಕರು ಕೂಡ ಬಂದು ಸೇರ್ತಾ ಇದ್ರು. ಆದ್ರೆ ಯಾವಾಗ ಭಾನುವಾರ ಸಂಜೆ ಆದ್ರೂ ಕೂಡ ಮದುಮಗ ಪತ್ತೆ ಆಗ್ಲಿಲ್ಲ. ಈ ಕಾರಣವಾಗಿ ಮದುವೆಯನ್ನ ನಿಲ್ಲಿಸುವಂತ ಒಪ್ಪಂದಕ್ಕೆ ಬಂದ್ರು. ಇಂದುವರೆಗೂ ಕೂಡ ಆತನ ಸಂಬಂಧಿಕರು ಎಲ್ಲಾ ಕಡೆ ಆತನ ಪತ್ತೆಗಾಗಿ ಹುಡುಕಾಟ ನಡೆಸ್ತಿದ್ದಾರೆ. ಆದ್ರೆ ಆತನ ಸ್ನೇಹಿತರು ಹೇಳೋ ಪ್ರಕಾರ ಅವನಿಗೆ ಮದುವೆ ಹುಡುಗಿ ಇಷ್ಟ ಇರ್ಲಿಲ್ಲ, ಮದುವೆ ಆಗೋದಕ್ಕೆ ಹುಡುಗಿ ಇಷ್ಟ ಇರ್ಲಿಲ್ಲ. ಆದ್ರೆ ಓಕೆ ಶಶಿಧರ್, ನಿಮ್ಮನ್ನ ಮತ್ತಷ್ಟು ಮಾಹಿತಿಗಾಗಿ ನಾನು ಮತ್ತೆ ಸಂಪರ್ಕಿಸ್ತೀನಿ. ಈ ಬಗ್ಗೆ ಮಾತನಾಡಲಿಕ್ಕೆ ಸ್ಥಳೀಯರಾದಂತಹ ಮಣಿಕಂಠ ಅವರು ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಣಿಕಂಠ ಅವರೇ ಹೇಳಿ, ಬಿಳಿಗಿರಿ ರಂಗ ಅವರಿಗೆ ಮದುವೆ ಇಷ್ಟ ಇರ್ಲಿಲ್ವಾ? ಅವ್ರನ್ನ ಕಿಡ್ನಾಪ್ ಮಾಡಲಾಗಿದ್ಯಾ? ಅವ್ರಿಗೆ ಯಾರಾದ್ರೂ ಶತ್ರುಗಳಿದ್ರಾ ಹೇಗೆ? ಮೇಡಮ್, ಮದುವೆ ಇಷ್ಟ ಇಲ್ಲ ಅಂತ ಹೇಳಕ್ಕಲ್ಲ. ಅವ್ರಿಗೆ ಮದುವೆ ಇಷ್ಟ ಇತ್ತು, ಮಾಡಿದ್ರು. ಇನ್ನೊಂದು ಮದುವೆ ಬಿಟ್ಬಿಟ್ಟಿದ್ದಮ್ಮ ಒಂದು ಆಗಿತ್ತು. ಅವನು ಮನೇಲಿ ಶನಿವಾರ ಹೋಗಿದ್ದೀನಿ ಫ್ರೆಂಡ್ ಕೊಡಕ್ಕೆ, ನೆಂಟರುಗಳಿಗೆ ಕೊಡ್ಬಿಟ್ಟು ಬರ್ತೀನಿ, ಫ್ರೆಂಡ್ಗಳಿಗೆ ಕೊಡ್ಬಿಟ್ಟು ಬರ್ತೀನಿ ಅಂತ. ಹಾಗೆ ಅವನು ಹೋಗಿದ್ದು ಬಂದೇ ಇಲ್ಲ. ಆಗ ಭಾನುವಾರ ಚಪ್ರ ಆಗ್ಬೇಕಾಯ್ತು. ಭಾನುವಾರ ಚಪ್ರನ ರೆಡಿ ಮಾಡಿದ್ರು. ಆತ ಹುಡುಗ ಬರ್ನೇ ಇಲ್ಲ. ಇನ್ನು ನೆನ್ನ ಬರ್ನಿಲ್ಲ ಅಂದ್ಬಿಟ್ಟು ಎಲ್ಲ ತಡ್ಕಾಡೋದು ಇದು ಮಾಡಲ್ಲ. ಇವತ್ತು ದಾರ ಆಗ್ಬೇಕಾಯ್ತು 12 ಗಂಟೆಗೆ. ಇವತ್ತು ಬರ್ನೇ ಇಲ್ಲ. ಅವ್ನಿಗೆ ಇಷ್ಟ ಇತ್ತು ಮೇಡಮ್ ಆ ಮದುವೆ. ಬಟ್ ಯಾವ್ದೋ ವೈಯಕ್ತಿಕ ಕಾರಣದಿಂದ ಹೊಂಟೋಗಿದ್ದಾನೆ. ಆಗಿದ್ದೆ ಎಂಗೇಜ್ಮೆಂಟ್ ಎಲ್ಲ ಆಗಿತ್ತು. ಇಷ್ಟ ಇಲ್ಲ ಅಂದ್ರೆ ಅವಾಗಲೇ ಬಿಟ್ಬಿಡ್ಬೇಕಾಯ್ತು ಅವನು. ಓಕೆ ಮಣಿಕಂಠ ಅವರೇ, ಈಗ ಅವ್ರು ಏನು ಅಂದ್ರೆ ಫ್ರೆಂಡ್ಸ್ಗೇನು ಕಾರ್ಡ್ ಕೊಡೋದಕ್ಕೆ ಹೋಗಿದ್ರು ಅಂತ ಹೇಳಿದ್ರಿ. ಸೊ ಅಲ್ಲಿಗೆ ಹೋಗಿದ್ರಂತ, ಅವರ ಸ್ನೇಹಿತರನ್ನ ಅವರು ಭೇಟಿ ಆಗಿದ್ರಂತ, ಅವ್ರೇನಾದ್ರು ಸಿಕ್ಕಿದ್ರ ನಿಮ್ಗೆ ಮಾಹಿತಿಯನ್ನ ನೀಡ್ಲಿಕ್ಕೆ? ಹೌದು ಮೇಡಮ್, ಅವ್ರ ಸ್ನೇಹಿತರು ಈಗ ಅವ್ರು ಕೇಳಿದ್ರು, ಬಂದಿದ ನಮ್ ಫ್ರೆಂಡ್ ಕೊಟ್ಟ. ಬಟ್ ಆಮೇಲೆ ಎಲ್ಲಿಗೆ ಹೋದ ನಾವು ಗೊತ್ತಿಲ್ಲ, ಬರ್ತೀನಿ ಅಂದ್ಬಿಟ್ಟು ಹೋದ ಅಂತ. ನರಸೀಪುರಕ್ಕೆಲ್ಲ ಹೋಗಿದ್ದಂತ ಹೋಗಿದ್ದಾನೆ. ಬಟ್ ಎಲ್ಲ ಅಂತ ಗೊತ್ತಿಲ್ಲ, ಹೊಂಟೋಗಿದ್ದಾನೆ. ಇಂಥದ ಅವರು ಜನ ಎಲ್ಲೆಲ್ಲಿ ಇದ್ರು ಅಲ್ಲೆಲ್ಲ ತಡ್ಕಿದ್ದಾರೆ. ನಿಖರವಾಗಿ ಮಾಹಿತಿ ಇನ್ನೂ ಗೊತ್ತಿಲ್ಲ. ಓಕೆ, ಏನಾದರೂ ಯಾರ ಜೊತೆನಾದರೂ ದ್ವೇಷ ಇತ್ತಾ ಮಣಿಕಂಠ ಅವರಿಗೆ, ಅವರ ಕುಟುಂಬದವರಿಗೆ?
ಇಲ್ಲ ಮೇಡಮ್, ಏನು ದ್ವೇಷ ಏನಿಲ್ಲ ಅಂತ ಜನಗಳೆಲ್ಲ ಅವರು ಆ ರೀತಿ ಅವೆಲ್ಲ ಮುಗ್ದ್ರು ಅವರು. ಇವನು ಎಲ್ಲ ಪಲ್ಲು ಲೈನ್ ಮ್ಯಾನ್ ಕೆಲಸ ಮಾಡ್ಕೊಂಡು ನಿಂತಿದ. ಇವ ಎಲ್ಲೇ ಹೊಂಟೋಗಣ ಅಷ್ಟೇ, ಬಸ್ಸಿನ ಕುಡಿತಾ ಇದೆ ಚೆನ್ನಾಗ. ಇವ ಅಷ್ಟು ಬಿಟ್ರೆ ಏನಿಲ್ಲ ಮೇಡಮ್, ಅವ್ರ ಮನ್ಸಂದರೆಲ್ಲ ಮುಗ್ದ್ರಿ. ಓಕೆ, ಈಗ ಹಾಗಾದ್ರೆ ಮಣಿಕಂಠ ಅವರಿಗೆ ಮದುವೆ ಇಷ್ಟ ಇತ್ತು, ಆದ್ರೂ ಕೂಡ ಅವರ ನಾಪತ್ತೆ ಆಗಿರೋದಕ್ಕೆ ಯಾವ್ದು ಕಾರಣ ಅಂತ ತಿಳಿದು ಬರ್ತಾ ಇಲ್ಲ ಮೇಡಮ್. ಮದುವೆ ಇಷ್ಟ ಇಲ್ಲ ಅನ್ನೋಗಿದ್ರು ಅವನು. ಆತ ಎಂಗೇಜ್ಮೆಂಟ್ ಆದ್ರೆ ನಂಗೆ ಬೇಡ ಅನ್ಬೇಕಾಗಿತ್ತು. ಈಗ ಎಲ್ಲ ಮೇಡಮ್ ಬಟ್ಟ ತೆಗೆದು ಕಲಾಲ್ ಕೆಲವು ಈ ರೀತಿ ಮಾಡ್ಕೊಂಡ್ರು ಬಾರ್ದೆ ಒಂದು ಕೆಲಸ ಒಂದು. ಓಕೆ, ಈಗ ಹುಡುಗಿ ಮನೆಯವ್ರು ಏನ್ ಹೇಳ್ತಾರೆ ಅಂದ್ರೆ, ಹುಡುಗಿ ಜೊತೆ ಇವಾಗ ಹುಡುಗಿ ಇಷ್ಟ ಇತ್ತು ಅಂತ ಹುಡುಗಿ ಮನೆಯವ್ರಿಗೂ ಈತ ತಿಳಿಸಿದ್ನಾ ಹೇಗೆ? ಹುಡುಗಿ ಸರಗುರು ಗೊತ್ತಿಲ್ಲ ಹುಡುಗಿ ಮನೆ. ಓಕೆ, ಧನ್ಯವಾದ ಮಣಿಕಂಠ ಅವರೇ ಸುವರ್ಣ ನ್ಯೂಸ್ನೊಂದಿಗೆ ಮಾತನಾಡಿದ್ದಕ್ಕೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಶಶಿಧರ್ ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಶಿಧರ್, ಈಗ ಮದುಮಗ ನಾಪತ್ತೆಯಾಗಿದ್ದಾನೆ. ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ಕಂಪ್ಲೇಂಟ್ ಅನ್ನ ಕೊಡಲಾಗಿದೆಯಾ ಹೇಗೆ? ಸೌಮ್ಯ, ಏನು ಈ ಮದುಮಗ ಶನಿವಾರ ಸಂಜೆಯಿಂದ ನಾಪತ್ತೆ ಆಗಿದ್ದಾನೆ. ಈ ಬಗ್ಗೆ ಆತನ ಸಂಬಂಧಿಕರು, ಆತನ ಮನೆಯವರೇ ತೊಡಗಿದ್ದಾರೆ. ಇದುವರೆಗೂ ಕೂಡ ಯಾವೊಬ್ರು ಪೊಲೀಸರಿಗೆ ದೂರು ನೀಡೋ ಅಂತ ಕಾರ್ಯ ಮಾಡಿಲ್ಲ. ಅವ್ರು ಹೇಳೋ ಪ್ರಕಾರ ನಮ್ಗೆ ಯಜಮಾನ್ರು, ಮುಖಂಡರು, ಸ್ಥಳೀಯದಲ್ಲಿ ಗ್ರಾಮದ ಮುಖಂಡರಿದ್ದಾರೆ, ಅವ್ರಿಗೆ ತಿಳಿಸಿದೀವಿ. ಅವ್ರ ಮುಖಾಂತರನೇ ನಾವು ಈ ಒಂದು ಇತ್ಯರ್ಥ ಪಡಿಸ್ಕೊಂತೀವಿ ಈಗ ಆಗಿರೋ ಇದಕ್ಕೆ. ಆ ಮದುಮಗ ಎಲ್ಲಾರು ಹುಡುಗಿ ಇಷ್ಟ ಇಲ್ಲ ಅಂತ ಹೋಗಿದ್ರೆ ಅದಕ್ಕೆ ಆತನಿಂದ ಪರಿಹಾರ ಕಟ್ಸ್ಕೊಳ್ತೀವಿ ಅನ್ನೋದಷ್ಟೇನೆ ಹೇಳ್ತಿದ್ದಾರೆ ಹೊರತು ಇದುವರೆಗೂ ಯಾವುದೇ ಕೂಡ ದೂರು ದಾಖಲಾಗಿದ್ದ ಬಗ್ಗೆ ವರದಿ ಆಗಿಲ್ಲ ಸೌಮ್ಯ. ಓಕೆ ಶಶಿಧರ್, ಆತ ಏನಾದ್ರು ಹುಡುಗಿ ಹತ್ರ ಹೇಳಿದ್ನಾ ನನಗೆ ಮದ್ವೆ ಇಷ್ಟ ಇರ್ಲಿಲ್ಲ ಅಂತ? ಆತರ ಆ ಕುಟುಂಬದವರಿಗೆ, ಹುಡುಗಿ ಮನೆಯವರಿಗೆ ಏನಾದ್ರು ಈ ಮೊದಲೇ ತಿಳಿಸಿದ್ನಾ? ಹುಡುಗಿ ಮನೆಯವ್ರು ಏನ್ ಹೇಳ್ತಾರೆ? ಇಲ್ಲ ಸೌಮ್ಯ, ಈ ಪ್ರಕರಣದ ಬಗ್ಗೆ ನಾವು ಹುಡುಗಿ ಮನೆಯವರು ಸಂಪರ್ಕಿಸಿದಾಗ ಅವರು ಇದ್ರ ಬಗ್ಗೆ ಯಾವುದೇ ಮಾಹಿತಿ ನೀಡೋದಕ್ಕೆ ಅವರು ನಿರಾಕರಿಸಿದ್ರು. ಈಗಾಗಲೇ ನಾವು ನಮ್ಮ ಗ್ರಾಮದ ಮುಖಂಡರಿಗೆ ತಿಳಿಸಿದೀವಿ, ಅಲ್ಲೇ ಎಲ್ಲ ಸಮಸ್ಯೆಗೂ ನಾವು ಪರಿಹಾರ ಕಂಡ್ಕೊಂತೀವಿ ಅನ್ನೋದು ಅಷ್ಟೇ ಮಾತ್ರ ಹೇಳ್ತಾರೆ. ಆದ್ರೆ ಅವ್ರ ಮನೆಯವರು ಮದುಮಗನ್ ಹೇಳೋ ಪ್ರಕಾರ ಅವನು ಹುಡುಗಿ ಅವನಿಗೆ ಒಪ್ಪಿಗೆ ಇರೋದ್ರಿಂದನೇ ಅವನು ಎಲ್ಲಾ ರೀತಿ ಸ್ಪಂದಿಸ್ತಾ ಇದ್ದ, ಎಲ್ಲಾ ಕಾರ್ಯಗಳಿಗೆ ಅವನೇ ಓಡಾಡ್ಕೊಂಡು ಮಾಡ್ತಿದ್ದ. ಆದ್ರೆ ಶನಿವಾರ ಏನಾಯ್ತು ಅನ್ನೋದು ಗೊತ್ತಿಲ್ಲ, ಎಲ್ಲೋಗಿದ್ದಾನೆ ಅನ್ನೋದು ಕೂಡ ಇದುವರೆಗೂ ಪತ್ತೆ ಆಗಿಲ್ಲ. ಅವನು ಮೊಬೈಲ್ ಕೂಡ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ. ಈ ಹಿನ್ನೆಲೆಯಲ್ಲಿ ಆತನ ಪತ್ತೆಗಾಗಿ ಎಲ್ಲ ನಾವು ಸಂಬಂಧಿಕರು, ತಂದೆ ತಾಯಿ ಮತ್ತೆ ಆತನ ಸಹೋದರರು ಕೂಡ ಪತ್ತೆ ಕಾರ್ಯದಲ್ಲಿ ತೊಡಗಿದ್ದಾರೆ. ಆದ್ರೆ ಸ್ಥಳೀಯವಾದ ಅವನ ಸ್ನೇಹಿತರು ಹೇಳೋ ಪ್ರಕಾರ ಅವನಿಗೆ ಹುಡುಗಿ ಇಷ್ಟ ಇರ್ಲಿಲ್ಲ. ಆದ್ರೆ ಆತನ ಸಹೋದರರ ಒತ್ತಾಯದಿಂದ ಅವನು ಮದುವೆ ಆಗಿ ಒಪ್ಕೊಂಡಿದ್ದ. ಇನ್ನೇನೇ ಕಾರಣವಾಗಿ ಅವನೇನಾದ್ರು ನಾಪತ್ತೆ ಆಗಿದ್ದಾನ ಏನೋ ಸಂಶಯನ ಸ್ನೇಹಿತರು ವ್ಯಕ್ತಪಡಿಸಿದ್ದಾರೆ ಸೌಮ್ಯ. ಓಕೆ ಶಶಿಧರ್, ಮದುವೆ ಇಷ್ಟ ಇರಲಿಲ್ಲ ಅಂದ್ರೆ ಆತ ಮೊದಲೇ ಹೇಳ್ಬಹುದಿತ್ತಲ್ಲ. ಈಗ ತಾನೇ ಸ್ವಯಂ ಪ್ರೇರಿತರಾಗಿ ಇಷ್ಟೆಲ್ಲಾ ಕೆಲಸಗಳನ್ನ ಮಾಡಿ ಈಗ ನಾಪತ್ತೆ ಆಗೋ ಬದಲು ಮೊದಲೇ ತಿಳಿಸಬಹುದಿತ್ತಲ್ವಾ ಆತ? ಆದ್ರೆ ಅವ್ನ ಮನೆಯವರು ಹೇಳೋದು, ಮನೆಯವರು ಈ ರೀತಿ ಅವನಿಗೆ ಹುಡುಗಿ ಇಷ್ಟ ಇಲ್ಲ ಅನುಮಾನ ಏನು ವ್ಯಕ್ತಪಡಿಸಿಲ್ಲ ಸೌಮ್ಯ. ಆದ್ರೆ ಅವನ ಸ್ನೇಹಿತರು ಆ ರೀತಿ ಹೇಳ್ತಿದ್ದಾರೆ. ಆದ್ರೆ ಮನೆಯವರು ಹೇಳೋದು ಅವನೇ ಎಲ್ಲ ಪ್ರತಿಯೊಂದು ಕಾರ್ಯದಲ್ಲಿ ತೊಡ್ಕೊಂಡಿದ್ದ. ತೆಗೆಯೋದ್ರಿಂದ ಹಿಡಿದು ಆ ಮನೆಗೆ, ಆ ಮದುವೆ ಕಾರ್ಯಕ್ಕೆ ಬೇಕಾದಂತ ಎಲ್ಲಾ ಸಾಮಾನುಗಳನ್ನ ತರೋದಕ್ಕೆ ಅವನೇ ಓಡಾಡ್ಕೊಂಡು ಮಾಡಿದ್ದ. ಆದ್ರೆ ಇಲ್ಲಿ ನಾಪತ್ತೆ ಆಗಿದ್ದಾನ ಅಥವಾ ಎಲ್ಲಿ ಹೋಗಿದ್ದಾನೆ ಅಥವಾ ಯಾರು ಕಿಡ್ನಾಪ್ ಮಾಡಿದಾರ ಏನು ಗೊತ್ತಾಗಿಲ್ಲ. ಆದ್ರೆ ಇನ್ನು2 ದಿನದಲ್ಲಿ ನಾವು ಪತ್ತೆ ಹಚ್ಚುತ್ತೀವಿ ಅನ್ನೋದು ಅಷ್ಟೇನೆ ಅವ್ರ ಮನೆಯವರು ಹೇಳ್ತಿದ್ದಾರೆ ಸೌಮ್ಯ. ಓಕೆ, ಧನ್ಯವಾದ ಶಶಿಧರ್ ನಿಮ್ಮೆಲ್ಲ ಮಾಹಿತಿಗೆ. ಬ್ರೇಕ್ನ ನಂತರ ಸುವರ್ಣ ನ್ಯೂಸ್ ಮತ್ತೆ ಮುಂದುವರಿಯುತ್ತೆ.